ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದ್ರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ್ ಅವ್ರದ್ದು. ಓಕೆ, ಸಾಧು ಕೋಕಿಲ್ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದನ್ನ ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೋ ಎಲ್ಲರೂ ಹೋಗಿದ್ದಾರೆ. ಬರೋಕ್ಕಾಗಿಲ್ಲ ಕೆಲವ್ರಿಗೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇನೆ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡ್ಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ. ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದ್ರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ್ ಅವ್ರದ್ದು. ಓಕೆ, ಸಾಧು ಕೋಕಿಲ್ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದನ್ನ ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೋ ಎಲ್ಲರೂ ಹೋಗಿದ್ದಾರೆ. ಬರೋಕ್ಕಾಗಿಲ್ಲ ಕೆಲವ್ರಿಗೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇನೆ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡ್ಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ. ಅದು